ನೋಡೇ ಗಿರ್ಜಾ, ಶಾಪಿಂಗಿಗೆ ಹೋಗ್ಬೇಕು, ಬಟ್ಟೆ ಒಡವೆ ಎಲ್ಲ ತಗೊಂಡ್ ಬರ್ಬೇಕು ಅಂತ ಹೇಳ್ತಿದ್ಯಲ್ಲ. ಹೋಗು, ಈಗ ರವಿ ಮತ್ತೆ ಪ್ರೀತಿ ಇಬ್ರು ಬಂದಿದ್ದಾರೆ ತಾನೆ. ಅವರಿಗೂ ಕರ್ಕೊಂಡೋಗಿ ನಿಮ್ಗೆಲ್ಲಾರ್ಗೂ ಏನೇನ್ ಬೇಕು ಎಲ್ಲದನ್ನು ತಗೊಂಡ್ ಬರ್ರಿ. ಊರಿ ಸರಿ ಆಯ್ತು. ಹಂಗೆ ಎಲ್ಲಾರ್ಗೂ ಬಟ್ಟೆ ತಂದು ಹಂಗೆ ಸ್ವಲ್ಪ ಗಂಗಂಗೆ ಒಡವೆ ತಾಳಿ ಸರ ಎಲ್ಲ ತಂದು ಬರ್ತೀವಿ ಕಂಡೆ. ಕಣೆ, ನಾನು ಅದನ್ನೇ ಹೇಳೋಣ ಅಂತಿದ್ದೆ. ಆ ಹುಡ್ಗಿ ಮದ್ವೆ ಆಗಿ ಬಂದಾಗಿಂದ ಅರಿಶಿನ ದಾರದಲ್ಲೇ ಇದಳ್ ನೋಡು, ಒಂದ್ ತಾಳಿ ಸರನ ಕೊಡ್ಸು ಗಂಗಂಗೆ. ಸರಿ ರೀ ಆಯ್ತು. ಅಮ್ಮ ನೀವ್ ರೆಡಿ ಆಗಿದ್ದೀರಾ ತಾನೆ? ನಡೀರಿ ಹೋಗೋಣ. ಇಲ್ಲ ಕಣೆ ಗಿರ್ಜಾ, ನೀವೆಲ್ಲ ಇದೀರಲ್ಲ ಹೋಗ್ರಿ. ನೀವೇ ಅಷ್ಟಕ್ಕೊಂದು ಜನ ಹೋಗ್ತಿದ್ದೀರಾ, ಮನೆ ಹತ್ರ ಯಾರು ಇಲ್ದಂಗೆ ಆಗ್ತಾರೆ. ನಮ್ಮ ಮನೆ ಹತ್ರನೇ ಇರ್ತೀನಿ, ನೀವೆಲ್ಲ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರೋಗ್ರಿ. ನಾನು ಇಲ್ಲ ಮನೇಲೇ ಇರ್ತೀನಿ. ಇರ್ಲಿ ಬಿಡ ಗಿರ್ಜಾ, ಅಮ್ಮ ಮನೆ ಹತ್ರನೇ ಇರ್ಲಿ. ನಾನು ಯಾರಿಗೂ ಡೆಕೋರೇಷನ್ಗೆ ಅಂತ ಹೇಳಿದ್ದೆ. ಅವ್ರಿಗೆ ಹೋಗಿ ಒಂಚೂರು ಮಾತಾಡ್ಸ್ಕೊಂಡ್ ಬರ್ತೀನಿ, ಎಷ್ಟು ಏನು ಎತ್ತ ಅಂತ ಕೇಳ್ಕೊಂಡ್ ಬರ್ತೀನಿ. ಅಮ್ಮ ಮನೆ ಹತ್ರ ಇದ್ರೆ ಆಗುತ್ತೆ. ನಡಿ, ನೀವೆಲ್ಲ ಹೋಗ್ ಬರೋಗ್ರಿ, ಅಮ್ಮ ಇರುತ್ತೆ. ಸರಿ ಕಣಪ್ಪ, ಹೋಗು, ನೀನೆಲ್ಲ ನೋಡ್ಕೊಂಡ್ ಬರೋಗು. ಗಿರ್ಜಾ ನೀನು ಹೋಗಿ ಎಲ್ಲರೂ ಸೇರಿ ಯಾರ್ಯಾರಿಗೆ ಏನೇನ್ ಬೇಕು ಎಲ್ಲ ಕೊಡ್ಸು. ಆಮೇಲೆ ಅದ್ ಬೇಡ ಇದ್ ಬೇಡ ಅಂತೆಲ್ಲ ಹೇಳಕ್ ಹೋಗ್ಬೇಡ. ಯಾರಿಗೆ ಏನ್ ಇಷ್ಟ ಬರುತ್ತೋ ಅದನ್ನೇ ಕೊಡ್ಸು. ಯಾಕಂದ್ರೆ ನಮ್ಮ ಮನೇಲಿ ಇದು ಮೊದಲನೇ ಮದ್ವೆ ಮಾಡ್ತಿರೋದಲ್ವಾ, ಹಾಗಾಗಿ ಅವ್ರು ಯಾರ್ಯಾರು ಏನೇನು ಇಷ್ಟಪಡ್ತಾರೆ ಅದನ್ನೆಲ್ಲ ಕೊಡ್ಸು. ನಾನು ಇಲ್ಲೇ ಇರ್ತೀನಿ ಮನೆ ಹತ್ರ. ಸರಿ ಅತ್ತೆ ಆಯ್ತು, ಹಾಗೆ ಮಾಡ್ತೀನಿ. ಯಾರು ಏನು ಇಷ್ಟಪಡ್ತಾರೆ ಅದನ್ನೇ ಕೊಡಿಸ್ತೀನಿ. ಅಮ್ಮ ನೋಡಮ್ಮ, ಕೇಳ್ದೆ ಇವರೆಲ್ಲ ಮಾತಾಡ್ತಿರೋದನ್ನ. ಆಗಂಗೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತಾರಂತೆ. ಯಾರು ಏನು ಇಷ್ಟಪಡ್ತಾರೋ ಅದನ್ನೇ ಕೊಡ್ಸು, ಯಾರಿಗೂ ಬೇಡ ಅಂತ ಹೇಳ್ಬೇಡ ಅಂತ ಅಜ್ಜಿ ಹೇಗೆ ಹೇಳ್ಕೊಡ್ತಿರಲ್ಲ ನೋಡಮ್ಮ. ಇದು ಕಣೆ ಸೌಮ್ಯ, ನಾನು ಅವಾಗ್ಲಿಂದ ಇವ್ರು ಹೇಳ್ತಿರೋ ಮಾತನ್ನೇ ಕೇಳ್ತಿದ್ದೀನಿ. ಎಲ್ಲ ಸರಿ ಇರ್ತಿದ್ರೆ ಇಷ್ಟೊತ್ತಿಗೆ ನೀನು ಸೊಸೆ ಆಗಿರ್ತಿದ್ದೆ ಈ ಮನೆಗೆ. ಅದನ್ನ ಬಿಟ್ಟು ನಮ್ಮ ರಾಜು ಮಾಡಿರೋ ತಪ್ಪಿಗೆ ಯಾವುದೋ ಹುಡುಗಿನ ತಾಣ್ ಬಂದು ಗಂಟು ಹಾಕ್ಕೊಂಡಿದ್ದೆ ನೋಡು. ಎಲ್ಲ ಸರಿ ಇರ್ತಿದ್ರೆ ಇಷ್ಟೊತ್ತಿಗೆ ನನ್ನ ಮಗಳು ರಾಣಿ ರಾಣಿ ಹಂಗೆ ಮೆರೀತಿದ್ಲು. ಹೌದು ಕಣಮ್ಮ, ನಂಗೆ ಯಾಕೋ ಇವರೆಲ್ಲ ಮಾಡ್ತಿರೋದು ನೋಡಿದ್ರೆ ನನ್ನ ಎಲ್ಲಿ ರಾಜು ಮದುವೆ ಆಗೋದು ಕನಸಾಗೆ ಉಳಿದ್ಬಿಡುತ್ತೋ ಏನೋ ಅನ್ನಿಸ್ತಿದೆ. ಅವ್ರು ಏನೇ ಮಾಡ್ಕೊಂಡ್ರು ಆ ಗಂಗನ್ನ ನಾವು ನೆಮ್ಮದಿಯಾಗಿ ಬಾಳಕ್ಕೆ ಬಿಡಬಾರ್ದು ಕಣೆ. ಏನೇನಾದರೂ ಮಾಡಿ ಅವಳು ಒಯ್ಕೋಬೇಕು, ಆ ರೀತಿ ಮಾಡಬೇಕು. ಅವಳೇ ಸಾಕಪ್ಪ, ನನಗೆ ಮನೆ ಸವಾಸ ಬೇಡ ಅಂತ ಓಡೋಗ್ಬೇಕು ನೋಡಿ ಇಲ್ಲಿಂದ. ಆ ರೀತಿ ಮಾಡ್ಬೇಕು ನಾವು. ಬಂದೇನೆ ಚಂದ್ರಿ ನೀನು. ನೋಡು, ನಿಮ್ಮ ಅತ್ತಿಗೆಲ್ಲ ಶಾಪಿಂಗಿಗೆ ಹೊರಟಾರಂತೆ. ಹೋಗ್ಬಿಟ್ಟು ನಿಂಗೂ ಏನು ಬೇಕು, ನಿಮ್ಮ ಮಗಳಿಗೆ ಏನು ಬೇಕು ಎಲ್ಲ ತಂದು ಬರೋಗು ಜೊತೆಲಿ ಹೋಗಿ. ನಾನು ಎಲ್ಲೂ ಹೋಗ್ತಿಲ್ಲ ಕಣಮ್ಮ, ನಾನು ಎಲ್ಲೂ ಹೋಗ್ತಿಲ್ಲ ಹೇಳು. ಅದಕ್ಕೆ ಹೊರಟಿದಾರಲ್ಲ ಅವರೇ ಹೋಗಿ ಎಲ್ಲದೂ ತಂದು ಬರಲಿ ಬಿಡು. ನಾನಿನ್ನು ಯಾಕೆ ಹೋಗ್ಬೇಕು? ಯಾಕಮ್ಮ ಚಂದ್ರಿ ಈ ರೀತಿ ಮಾತಾಡ್ತಿದೀಯಾ? ಯಾಕೆ? ನಿಮ್ಮ ಅತ್ಕರ್ ಜೊತೆ ಹೋಗ್ಬಿಟ್ಟು ನಿಂಗೆ ಏನ್ ಬೇಕು, ನಿಮ್ಮ ಮಗ್ಳಿಗೆ ಏನ್ ಬೇಕು ಎಲ್ಲ ತಗೊಂಡ್ ಬರೋಗು. ಅಮ್ಮ, ಸಿಕ್ಕಿರೋ ಅವಕಾಶನ ಯಾಕೆ ಕಳ್ಕೊಂತಿದೀಯ? ನಡಿ ನಾವು ಹೋಗೋಣ. ಹೋಗ್ಬಿಟ್ಟು ನಮಗೆ ಏನೇನು ಇಷ್ಟ ಬರುತ್ತೆ ಅದನ್ನೆಲ್ಲ ತಗೊಂಡು ಬರೋಣ. ನೀನು ಸಿಕ್ಕಿರೋ ಚಾನ್ಸನ್ನ ಯಾಕೆ ಬೇಡ ಅಂತಿದೀಯಾ? ಸರಿ ಆಯ್ತು ಹೇಳು. ನೀವೆಲ್ಲ ಇಷ್ಟು ಹೇಳ್ತಿದ್ದೀರಾ ಅಂತ ನಾನು ಹೋಗ್ತಿದ್ದೀನಿ. ನಡೀರಿ, ಅದಕ್ಕೆ ಎಲ್ಲರೂ ರೆಡಿ ಆದ್ರಾ? ಸರಿ ಕಣೆ ಗಿರ್ಜಾ. ಅಮ್ಮ, ನಾನೊಂಚೂರು ಹೋಗಿ ಅಲ್ಲಿ ಹೊರಗಡೆ ಡೆಕೋರೇಷನ್ಗೆಲ್ಲ ಹೇಳಿದ್ದೀನಲ್ಲ, ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ನೀವು ಹೋಗ್ರಿ ಇನ್ನ. ಸರಿ ಕಣೆ ಗಿರ್ಜಾ, ನೀವೆಲ್ಲರೂ ಹೋಗಿ ಶಾಪಿಂಗಿಗೆ, ನಾನು ಒಂಚೂರು ಮನೇಲೇ ಇರ್ತೀನಿ. ಇತ್ಲ ಕಡೆ ಹೋಗಿ ಒಂಚೂರು ಗಿಡಗಳಿಗೆಲ್ಲ ನೀರು ಹಾಕಾದ್ರೂ ಬರ್ತೀನಿ. ಈ ಅಜ್ಜಿ ಬರ್ದಲ್ಲೇ ಇರೋದು ಒಳ್ಳೇದಾಯ್ತು ನೋಡು, ಇಲ್ಲಾಂದ್ರೆ ನಮ್ಗೆ ಏನು ತಗೊಳಕ್ಕೆ ಬಿಡ್ತಿರ್ಲಿಲ್ಲ. ಈ ಅಜ್ಜಿ ಬರಲ್ಲ ಅಂತೇಳಿ ಒಳ್ಳೆ ಕೆಲಸ ಮಾಡುತ್ತೆ ನೋಡು. ಅಕ್ಕ ಅಕ್ಕ ಅಕ್ಕ, ಪ್ರೀತಿ, ರವಿ, ಗಂಗಾ, ಬರಮ್ಮ ಬೇಗ. ಏಟತ್ತಾಯ್ತು ಹೇಳಿ ನಿಮ್ಗೆ ಎಲ್ಲರಿಗೂ ರೆಡಿ ಆಗ್ರಿ ಶಾಪಿಂಗಿಗೆ ಹೋಗೋಣ ಅಂತ. ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ನೀವು? ಎಲ್ಲಿ ಪ್ರೀತಿ, ರವಿ, ಗಂಗಾ ಅವ್ರಿಗೆಲ್ಲ ಇನ್ನೂ ಆಗಿಲ್ವಾ ರೆಡಿಯಾಗಿ? ಅವರೆಲ್ಲ ಸೇರಿ ಅಲ್ಟೆ ಹೊಡ್ಕೊಂಡು ಕೂತಿದ್ದಾರೆ ಕಣೆ. ನಾನು ಅವಾಗ್ಲಿಂದ ಹೇಳ್ತಾನೆ ಇದ್ದೀನಿ ಬರಮ್ಮ ಬೇಗ ಅಂತ. ಇನ್ನು ಬರೋದ್ರಲ್ಲೇ ಇದ್ದಾರೆ ನೋಡು. ನೋಡಮ್ಮ, ನಮ್ದೆಲ್ಲಾರ್ದು ಆಯ್ತಪ್ಪ. ನೀನ್ ಸುಮ್ನೆನೆ ಕೂಗಾಡ್ತಿದೀಯಲ್ಲಮ್ಮ, ಇನ್ನು ಬಂದಿಲ್ಲ ಅಂತ. ನೋಡು, ನಿನ್ ಮಗಳೇ ಇನ್ನು ಬಂದಿಲ್ಲ. ಪ್ರೀತಿ ಎಲ್ಲಿ ನೋಡು? ದೊಡ್ಡಮ್ಮ ಎಲ್ಲಿ ಪ್ರೀತಿ? ಬ್ರೋ, ನಾನು ಬಂದಾಯ್ತು ನೋಡು. ನಂದು ಆಯ್ತಪ್ಪ. ನಡೀರಿ ಎಲ್ಲರೂ ಹೋಗೋಣ. ಬ್ರೋ, ಒಂದ್ ಕಾರಲ್ಲಿ ಇಷ್ಟೊಂದು ಜನ ಆಗುತ್ತಾ? ಇಲ್ಲ ನೀವು ಹೋಗಿರ್ರಿ, ನಾನ್ ಸ್ವಲ್ಪ ಜನ ಕರ್ಕೊಂಬರ್ತೀನಿ. ಕಣ ರವಿ. ಗಿರ್ಜಾ ಮತ್ತೆ ಗಂಗಾ, ರಾಜು, ಚಂದ್ರಿ ಅವರೆಲ್ಲ ಒಂದ್ರಲ್ಲಿ ಹೋಗ್ಲಿ. ನಾನು, ನೀನು, ಪ್ರೀತಿ, ಸೌಮ್ಯ ನಾವೆಲ್ಲ ಒಂದ್ ಕಾರಲ್ಲಿ ಹೋಗೋಣ. ದೊಡ್ಡಮ್ಮ ಸರಿ, ನೀವ್ ಹೇಳ್ತಿರೋ ಹಂಗೆ ಮಾಡೋಣ. ಇಲ್ಲಾಂದ್ರೆ ಒಂದೇ ಕಾರಲ್ಲಿ ಇಷ್ಟು ಜನ ಆದ್ರೆ ಹೋಗಕ್ಕಾಗಲ್ಲ ನೋಡ್ರಿ. ಓಹೋ, ನಂಗೆ ಗೊತ್ತಾಗಲ್ವಾ? ಯಾಕೋ ಬೆಳಿಗ್ಗೆಯಿಂದ ಸಪ್ಪೆ ಮುಖ ಮಾಡ್ಕೊಂಡಿರೋದು ನಂಗೂ ಗೊತ್ತಾಗ್ತಿದೆ ಕಣ್ರಿ. ಯಾಕೆ, ಏನಾಯ್ತು ಅಂತ ಹೇಳ್ಬಾರ್ದಾ?
ಯಾಕೋ ಬೆಳಿಗ್ಗೆ ನಮ್ಮ ಅಪ್ಪನ ಫೋನ್ ಮಾಡಿದಾಗ ನಮ್ಮ ಅಪ್ಪಾಜಿ ಒಂಥರ ಮಾತಾಡಿದ್ರು ಅತ್ತೆ. ಯಾಕೋ ನಮ್ಮ ಅಪ್ಪಾಜಿಗೆ ಹುಷಾರಿಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಬೇಜಾರಾಯ್ತು ಅತ್ತೆ ಅಷ್ಟೇ. ಓಹೋ, ನಿಂಗೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಅನ್ಸುತ್ತೆ. ಏನೇ ನಿಮ್ಮ ಅಪ್ಪ ಅಮ್ಮ ಎಲ್ಲ ಹೇಳ್ಕೊಟ್ಟು ಮಾಡ್ಸಿರೋದ ನಿಂಗೆ? ಒಳ್ಳೆ ದುಡ್ಡಿರೋ ಹುಡುಗ ಸಿಕ್ಕಿದಾನೆ, ಹೋಗಿ ಬುಟ್ಟಿಗೆ ಹಾಕೋ ಅಂತ ಹೇಳ್ಕೊಟ್ಟಿರ್ಬೇಕು. ಅದಕ್ಕೆ ನೀನ್ ಈ ರೀತಿ ಓಡ್ ಬಂದಿರೋದು. ಅಯ್ಯೋ ಇಲ್ಲ ಅತ್ತೆ, ಯಾಕೆ ಈ ರೀತಿ ಹೇಳ್ತೀನ? ಇದ್ರಲ್ಲಿ ನಮ್ಮ ಅಪ್ಪ ಅಮ್ಮಂದೆಲ್ಲ ಏನು ತಪ್ಪಿಲ್ಲ ಅತ್ತೆ. ಯಾಕೆ ಈ ರೀತಿ ಹೇಳ್ತಿದ್ದೀರಾ? ರಾಜು ನಾನು ಇಷ್ಟಪಟ್ಟು ಮದ್ವೆ ಆಗಿರೋದು, ಈ ರೀತಿ ನಮ್ಮ ಅಪ್ಪ ಅಮ್ಮ ಕಳಿಸಿ ಮದ್ವೆ ಆಗಿರೋದಲ್ಲ. ಓ, ಎಲ್ಲರೂ ಇದೇ ರೀತಿ ಹೇಳೋ ಸುಮ್ನಿರೆ. ದುಡ್ಡಿರೋರು ಸಿಗ್ಬಿಟ್ರೆ ಅಷ್ಟೇ ನಿಮ್ಮಂತವ್ರು ಬುಟ್ಟಿಗೆ ಹಾಕೊಂಡ್ಬಿಡ್ತೀರಾ ನೋಡು. ನಂಗೇನ್ ಗೊತ್ತಿಲ್ವಾ? ಇವತ್ತೇನು ಹೊಸ್ದಂಗ್ ನೋಡ್ಬೇಕಾ ನಾನು? ಅಯ್ಯೋ ಇಲ್ಲ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನಿಜವಾಗ್ಲೂ ಈ ತರ ಏನು ಇಲ್ಲ ಗೊತ್ತಾ? ರಾಜುಗೆ ಕೇಳಬೇಕಾದ್ರೆ. ಹೌದು ಅತ್ತೆ, ನೀವು ಯಾಕೆ ಈ ರೀತಿ ಗಂಗನ್ ಮಾತಾಡ್ತಿದ್ದೀರಾ? ಇದ್ರಲ್ಲಿ ಗಂಗನ್ ಏನು ತಪ್ಪಿಲ್ಲ ಗೊತ್ತಾ? ನಾನು ಇಷ್ಟಪಟ್ಟು ಗಂಗಾ ಅವ್ರಿಗೆ ಮದ್ವೆ ಆಗಿರೋದು. ಗಂಗಾ ಅವ್ರೇನು ನನ್ನ ಹಿಂದೆ ಬಂದಿರ್ಲಿಲ್ಲ, ನಾನೇ ಗಂಗಾ ಅವ್ರ ಹಿಂದೆ ಹೋಗಿದ್ದು. ಅಯ್ಯೋ, ನಿಂಗೆ ಹೆಂಗ್ ಗೊತ್ತು ಬಿಡಪ್ಪ ರಾಜು? ಇಂಥವ್ರೆಲ್ಲ ಹೇಗೆ ನಾಟಕ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನಿನ್ನ ಹತ್ರ ನಾಟಕ ಮಾಡಿ ನಿನ್ ಜೊತೆ ಮದ್ವೆ ಆಗಿ ಮನೆ ಸೇರ್ಕೊಂಡ್ಲು. ಈಗ ನಮ್ಮ ಅಪ್ಪಂಗೂ ಹುಷಾರಿಲ್ಲ, ನಮ್ಮ ಅಮ್ಮಂಗೂ ಹುಷಾರಿಲ್ಲ, ಹಂಗೆ ಹಿಂಗೆ ಅಂತ ಕತೆ ಕಟ್ಟಿ ಅವ್ರ ಅಪ್ಪ ಅಮ್ಮನ್ನು ಇಲ್ಲೇ ಕರ್ಕೊಂಡ್ಬಂದು ಇಟ್ಕೊಳಕ್ ಈ ತರ ಎಲ್ಲ ಪ್ಲಾನ್ ಮಾಡ್ತಿರೋದು. ಇಲ್ಲ ಅತ್ತೆ, ನಾನು ಆ ರೀತಿ ಏನು ಯೋಚನೆ ಮಾಡಿಲ್ಲ ಗೊತ್ತಾ? ಯಾಕೆ ನೀವು ನನ್ನನ್ನು ತಪ್ಪಾಗಿ ತಿಳ್ಕೊಂತಿದ್ದೀರಾ? ಆ ರೀತಿ ಏನು ಇಲ್ಲ. ನಾನು ಫೋನ್ ಮಾಡಿದಾಗ ವಾಯ್ಸ್ ನಮ್ಮ ಅಪ್ಪನ ವಾಯ್ಸಲ್ಲಿ ಒಂಥರ ಧ್ವನಿ ಬಂತಲ್ಲ, ಅದಕ್ಕೆ ನಮ್ಮ ಅಪ್ಪಂಗೆ ಹುಷಾರಿಲ್ವೇನೋ ಅನ್ಕೊಂಡೆ ಅಷ್ಟೇ. ನಾನೇ ನಮ್ಮ ಅಪ್ಪಾಜಿ ಕರ್ಕೊಂಡ್ಬಂದು ಇಲ್ಲೇ ಇಟ್ಕೋಬೇಕು ಅಂತ ಏನು ಹೇಳ್ತಿಲ್ವಲ್ಲ. ಮಳ್ಳಿ ಹೆಂಗ್ ನಾಟಕ ಮಾಡ್ತಿರೋದು ನೋಡು. ನಿಮ್ ಪ್ಲಾನ್ ಬಗ್ಗೆ ನಂಗೆ ಗೊತ್ತಾಗ್ಬಿಡ್ತಲ್ಲ, ಅದಕ್ಕೆ ಮಳ್ಳಿ ಹೆಂಗ್ ಪ್ಲಾನ್ ಮಾಡ್ತಿದೀಯಾ ನೀನು? ಬಿಡಮ್ಮ ಚಂದ್ರಿ, ಯಾಕೆ ಈ ರೀತಿ ಮಾತಾಡ್ತಿದೀಯಾ? ಏನೋ ಒಂದು ಆಯ್ತು ಬಿಡು. ಹೆಂಗೋ ಆ ದೇವ್ರ ಹಣೆ ಬರದಲ್ಲಿ ನಮ್ ರಾಜು ಹಣೆ ಬರದಲ್ಲಿ ನನ್ನನ್ನ ಮದ್ವೆ ಆಗ್ಬೇಕು ಅಂತ ಬರ್ದಿತ್ತು ಅನ್ಸುತ್ತೆ. ಅದಕ್ಕೆ ಅದು ಯಾವ್ದೋ ಒಂದ್ ರೀತಿ ಆಯ್ತು. ಆಗಿರೋದೆಲ್ಲ ಒಳ್ಳೇದಕ್ಕೆ ತಾನೆ. ಈಗ ನಿಮ್ಮ ಅಮ್ಮನೂ ಒಪ್ಕೊಂಡಿದ್ದಾರೆ, ನಮ್ಮ ಮನೇಲಿ ಎಲ್ಲರೂ ಗಂಗನ ಒಪ್ಕೊಂಡಿದ್ದಾರೆ. ಈಗ ನೀನು ಈ ರೀತಿ ಮಾತಾಡ್ತಿದೀಯಾ? ಈ ರೀತಿ ಮಾತಾಡೋದು ತಪ್ಪಲ್ವೇನಮ್ಮ? ಹಾಗೆ ಸುಮ್ಮನಿರಿ ಅದಕ್ಕೆ. ನಿಮ್ಗೇನ್ ಗೊತ್ತಾಗುತ್ತೆ? ನಿಮ್ಮೆಲ್ಲರ ಒಳ್ಳೆತನನ ಇವಳು ದುರುಪಯೋಗ ಮಾಡ್ಕೊಂತಿದ್ದಾಳೆ. ಇವಳು ನೋಡೋ ಅಷ್ಟು ಏನು ಒಳ್ಳೆ ಹೇಳಲ್ಲ. ನಿಮ್ಗೆ ಹೆಂಗ್ ಗೊತ್ತು? ಇಂಥದ್ನೆಲ್ಲ ನಾನು ಸುಮಾರು ನೋಡ್ಬಿಟ್ಟಿದೀನಿ ಗೊತ್ತಾ? ಅಯ್ಯೋ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನೀವು ಏನ್ ಮಾತಾಡ್ತಿದ್ದೀರಾ ಅಂತ ನಂಗೆ ಒಂದ್ ಸ್ವಲ್ಪನೂ ಗೊತ್ತಾಗ್ತಿಲ್ಲ. ನಾನು ಏನು ಮಾಡ್ತಿಲ್ಲ ಅದಕ್ಕೆ, ನಾನು ಏನು ನಾಟಕ ಕೂಡ ಮಾಡ್ತಿಲ್ಲ. ಯಾಕೆ ನೀವು ನನ್ನನ್ನ ಈ ರೀತಿ ತಪ್ಪಾಗಿ ತಿಳ್ಕೊಂತಿದ್ದೀರಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೋಡಿ ಅತ್ತೆ, ನೀವೇನೇ ಹೇಳೋದಿದ್ರು ನಂಗೆ ಹೇಳ್ರಿ. ನಂಗೆ ಗಂಗನ್ ಬಗ್ಗೆ ಮಾತ್ರ ಏನು ಹೇಳ್ಬೇಡ್ರಿ. ನಾನು ಯಾವಾಗ್ಲೂ ಊಹಿಸಿರ್ಲಿಲ್ಲ ನೀವು ಈ ರೀತಿ ಎಲ್ಲ ನಡ್ಕೊಂತೀರಾ ಅಂತ. ಯಾಕೆ ಗಂಗನ್ ಬಗ್ಗೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ನೀವು? ಹೌದು ಕಣಮ್ಮ ಚಂದ್ರಿ, ಬಿಡಮ್ಮ ಹೋಗ್ಲಿ. ಯಾಕೆ ಪಾಪ ಆ ಹುಡುಗಿನ ಗೋಳು ಹೇಳ್ಕೊಂತಿದೀಯ ನೀನು? ಬಿಡು ಹೋಗ್ಲಿ, ಏನೋ ಆಗೋದೆಲ್ಲ ಆಗೋಗ್ಬಿಟ್ಟಿರುತ್ತಾನೆ. ಈಗ ಆಗೋ ಮುಂದಿನ ಕಾರ್ಯನ ನೋಡೋಣ. ಅದನ್ನ ಬಿಟ್ಟು ಸುಮ್ಮನೆ ಗಂಗನ್ ನಂಗೆ ಹಿಂಗೆ ಅಂತೆಲ್ಲ ಹೇಳ್ಬೇಡ. ಸುಮ್ಮನಿರಮ್ಮ ಈಗ. ಅಯ್ಯೋ ಅದಕ್ಕೆ ನಿಮ್ಗೆ ಏನು ಗೊತ್ತಾಗಲ್ಲ, ಸುಮ್ಮನಿರಿ. ಇವಳು ಮಳ್ಳಿ ಹಂಗಿರೋದು ನೋಡಿದ್ರೇನೆ ಗೊತ್ತಾಗಲ್ಲ ಇವಳೆಲ್ಲ ನಾಟಕ ಮಾಡ್ತಿರೋದು ಅಂತ. ಇಲ್ಲ ರಾಜು, ನಾನು ಯಾವುದೇ ರೀತಿ ನಾಟಕ ಕೂಡ ಮಾಡ್ತಿಲ್ಲ. ನಾನು ಏನು ಹೇಳಿಲ್ಲ. ನಮ್ಮ ಅಪ್ಪಾಜಿ ಹುಷಾರಿಲ್ಲ ಅಂತ ಒಂದೇ ಒಂದು ಮಾತು ಹೇಳಿದ್ದಲ್ವಾ? ನಾನು ಏನು ಹೇಳಿಲ್ಲ ರಾಜು. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ನಂಗೆ. ಗಂಗಾ, ನೀನು ಇಷ್ಟಕ್ಕೆಲ್ಲ ಅಳ್ಬೇಡ, ಸುಮ್ಮನಿರಮ್ಮ. ಯಾಕೆ ಈ ರೀತಿ ಹೇಳ್ತಿದೀಯ ನೀನು? ನಾನು ಮಾತಾಡ್ತಿದ್ದೀನಿ ತಾನೆ. ಅತ್ತೆ ಹೀಗೆ ಬಾಯಿಗೆ ಬಂದಿದ್ದನ್ನ ಪಟ್ಟ ಅಂತ ಹೇಳ್ಬಿಡ್ತಾರೆ. ಅವ್ರ ಮಾತಿಗೆಲ್ಲ ನೀನು ಈ ರೀತಿ ಬೇಜಾರು ಮಾಡ್ಕೊಂಡು ಅಳ್ಬೇಡ. ಫಸ್ಟ್ ಕಣ್ಣು ಒರೆಸ್ಕೊ, ಸುಮ್ಮನಿರಮ್ಮ. ನೋಡಮ್ಮ ಚಂದ್ರಿ, ಅವಳು ನೈಸಿ ನಿಂಗೆ ಈಗ ಸಮಾಧಾನ ಆಯ್ತಾ? ನಾನು ಹೇಳ್ತಿದ್ದೀನಿ ತಾನೆ, ಅವಳು ಏನೂ ತಪ್ಪಿಲ್ಲ ಬಿಡು, ಏನೋ ಆಗೋದು ಆಗೋಗ್ಬಿಟ್ಟಿದೆ ಅಂತ. ನೋಡು ಅವಳು ಹೆಂಗ್ ಅಳ್ತಿದ್ದಾಳೆ ಅಂತ. ಸುಮ್ಮನಿರಮ್ಮ ಗಂಗಾ, ಅಳ್ಬೇಡ, ಸುಮ್ಮನಿರು. ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ನಿಮ್ಮ ಅಪ್ಪಾಜಿ ಮನೆಗೆ ಹೋಗಿ ಬರಂತೆ. ನಾನೇ ಮುಂದೆ ನಿನ್ನ ಕಳಿಸ್ಕೊಡ್ತೀನಿ. ಪ್ರೀತಿ, ಅದಕ್ಕೆ ತುಂಬಾ ಚೆನ್ನಾಗಿದ್ದಾರಲ್ವೇನೆ? ಅದಕ್ಕೆ ನೋಡಕ್ಕೆ ಎಷ್ಟು ಲಕ್ಷಣವಾಗಿದ್ದಾರಲ್ವಾ? ನಮ್ಮ ಅಣ್ಣನ ಚಾಯ್ಸ್ ಸೂಪರು ಕಣೆ. ಹೌದು ಬ್ರೋ, ಅದಕ್ಕೆ ಮಾತ್ರ ಸೂಪರ್ ಆಗಿದ್ದಾರೆ. ನಮ್ಮ ಅಣ್ಣ ಒಳ್ಳೆ ಹುಡುಗಿಗೆ ಚಾಯ್ಸ್ ಮಾಡಿದಾನಲ್ವಾ? ನಮ್ಮ ಮನೆಗೆ ಸರಿ ಒಂದು ಹುಡುಗಿನೇ ಆಯ್ಕೆ ಮಾಡಿದಾನೆ ನಮ್ಮಣ್ಣ, ಅಲ್ವಾ ಬ್ರೋ? ಹೌದು ಪ್ರೀತಿ, ನಂಗೆ ಅದಕ್ಕೆ ಹಿಂಗೆ ನೋಡ್ತಿದ್ರೆ ನಮ್ಮಮ್ಮನ್ನೇ ನೋಡ್ದಂಗೆ ಅನಿಸ್ತಿದೆ ಅಲ್ವಾ? ನಮ್ಮಮ್ಮನಂಗೆ ನಮ್ಮ ಅತ್ತಿಗೆನೂ ಎಷ್ಟು ಲಕ್ಷಣವಾಗಿದ್ದಾರೆ. ಅವ್ರು ಮಾತಾಡೋದು ಎಷ್ಟು ಕೇಳ್ತಿದ್ರೆ ಎಷ್ಟು ಚೆನ್ನಾಗಿ ಹಿತ ಅನಿಸುತ್ತಲ್ವಾ ಅವ್ರು ಮಾತಾಡ್ತಾ ಇರೋದು. ಹಾಗೆ ಅದಕ್ಕೆ ಚೆನ್ನಾಗಿ ಓದಿದ್ದಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನೀಟಾಗಿ ಮಾತಾಡ್ತಾರಲ್ವಾ? ಹೌದು ಬ್ರೋ, ನಾನು ಫಸ್ಟು ನಮ್ಮ ಅಣ್ಣ ಪ್ರೀಸಿ ಬೇರೆ ಮದುವೆ ಆಗಿದ್ದೀನಿ ಅಂತ ಹೇಳ್ತಿದ್ದಾನೆ. ಹುಡುಗಿ ಹೇಗಿರ್ತಾಳೋ ಏನೋ ಅಂತ ಅನ್ಕೊಂಡಿದ್ದೆ. ಆದರೆ ಬಂದು ಇಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗಿದ್ದಾರಲ್ವ ನಮ್ಮ ಅದಕ್ಕೆ ಅನ್ನಿಸ್ತು. ನಮ್ಮ ಬ್ರೋ ಒಳ್ಳೆ ಹುಡುಗಿನೇ ಇಷ್ಟಪಟ್ಟಿದ್ದಾನೆ ಅನ್ನಿಸ್ತಿದೆ. ನಾನು ಫಸ್ಟು ಏನು ಅಂದ್ಕೊಂಡಿದ್ದೆ ಅಂದರೆ ಚಿಕ್ಕಪ್ಪ ಎಲ್ಲಿ ಇಷ್ಟಪಡ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಂಥದ್ರಲ್ಲಿ ಚಿಕ್ಕಪ್ಪ ಒಪ್ಕೊಂಡು ಇಷ್ಟೆಲ್ಲ ಇದು ಮಾಡಿರೋದು ಒಳ್ಳೆಯದಾಯಿತು. ಇದು ಪ್ರೀತಿ, ನಾನು ಎಲ್ಲಿ ನಮ್ಮಪ್ಪ ಒಪ್ಕೊಳ್ತಾರೋ ಇಲ್ವೋ ಅಂತ ಅಂದ್ಕೊಂಡೆ. ಅಣ್ಣ ಅದಕ್ಕೆ ನಾ ಕರ್ಕೊಂಬಂದಿದ್ದ ದಿವಸ ಅಮ್ಮ ನಂಗೆ ಫೋನ್ ಮಾಡಿತ್ತು. ಅಮ್ಮ ತುಂಬಾ ಬೇಜಾರಾಗಿದ್ರು. ಅದು ನೋಡಿ ನಾನು ಎಲ್ಲಿ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಳ್ತಾರೋ ಇಲ್ವೋ ಅದಕ್ಕೆನಾ ಅಂತ ತಿಳ್ಕೊಂಡಿದ್ದೆ. ಹೆಂಗೋ ಸದ್ಯ ಎಲ್ಲ ಒಪ್ಕೊಂಡು ಒಂದಾದ್ರಲ್ಲ, ಅಷ್ಟೇ ಸಾಕು. ಹೇಗೋ ಅಪ್ಪ ಬೇರೆ ರಿಸೆಪ್ಷನ್ ಮಾಡೋಣ ಅಂತ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾರೆ ಅಲ್ವಾ ಪ್ರೀತಿ? ಹೌದು ಬ್ರೋ, ನೀನು ಹೇಳ್ತಿರೋದು ಸರಿನೇ. ನಾನು ಹಂಗೆ ಅಂದ್ಕೊಂಡಿದ್ದೆ, ಎಲ್ಲಿ ಚಿಕ್ಕಪ್ಪ ಅದಕ್ಕೇನೋ ಒಪ್ಕೊಳ್ತಾರೋ ಇಲ್ವೋ, ಪಾಪ ನಮ್ಮ ಅಣ್ಣನ್ನೇ ನಂಬ್ಕೊಂಬಂದಿದ್ದಾರೆ, ಮುಂದೆ ಏನಾಗುತ್ತೋ ಏನೋ ಅಂದ್ಕೊಂಡಿದ್ದೆ. ಸದ್ಯ ಹೆಂಗೋ ಎಲ್ಲ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು.
ನೋಡಿ ಅತ್ತೆ, ನನ್ನ ಮೇಲಿರೋ ಕೋಪನ ನೀವು ಗಂಗನ ಮೇಲೆ ತೀರಿಸ್ಬೇಡ್ರಿ. ನಾನು ಸಡನ್ನಾಗಿ ಮದುವೆ ಆಗಿ ಬಂದಿದ್ದೀನಿ ಅನ್ನೋ ತಪ್ಪಿಗೆ ನೀವು ಗಂಗನ ಈ ರೀತಿ ಎಲ್ಲ ಯಾಕೆ ಮಾತಾಡ್ತಿದ್ದೀರಾ? ಇದ್ರ ಗಂಗಂದೇನು ತಪ್ಪಿಲ್ಲ ಗೊತ್ತಾ? ಹೌದು ಕಣಮ್ಮ ಚಂದ್ರಿ, ಏನು ಗೊತ್ತಿಲ್ಲ ಗಂಗನ ಬಗ್ಗೆ ಈ ರೀತಿ ಮಾತಾಡೋದೆಲ್ಲ ತಪ್ಪಲ್ವಾ? ನಾನು ಹೇಳ್ತಿದ್ದೀನಿ ತಾನೇ ಸುಮ್ಮನಿರಮ್ಮ ಅಂತ. ನೀನು ಯಾಕೆ ಪದೇ ಪದೇ ಮತ್ತೆ ಹಂಗೆ ಮಾತಾಡ್ತಿದೀಯ? ಸುಮ್ಮನಿರು. ಏನೇ ಮಾಡಿದ್ರು ನೀವೆಲ್ಲ ನಂದೇ ತಪ್ಪು ಅಂತ ಹೇಳೋದು. ಅವ್ರ ಬಗ್ಗೆ ಎಲ್ಲ ಯಾರು ಏನು ಹೇಳಲ್ಲ ಬಿಡ್ರಿ, ನಾನು ಏನು ಮಾತಾಡೋದೇ ಇಲ್ಲ. ಆ ರೀತಿ ಹೇಳ್ತಿಲ್ಲ ಕಣಮ್ಮ ಚಂದ್ರಿ, ನಾವು ಒಂದೊಂದು ಏನು ತಪ್ಪು ಅಂತ ಹೇಳಲಿಲ್ಲ. ಆ ರೀತಿ ಗಂಗನ್ ಯಾಕೆ ಮಾತಾಡ್ತಿದೀಯಾ ಅಂತ ಹೇಳಿದೆ ಅಷ್ಟೇ. ಇರ್ಲಿ ಬಿಡಿ ಅತ್ತೆ, ಪರವಾಗಿಲ್ಲ. ಚಂದ್ರಿ ಅತ್ತೆ ಮಾತಾಡಿದ್ರಲ್ಲಿ ಏನು ತಪ್ಪಿಲ್ಲ. ನಾನೇ ಈ ರೀತಿ ನಮ್ಮ ಅಪ್ಪನ ಬಗ್ಗೆ ಹೇಳ್ಬಾರ್ದಿತ್ತು ಅನ್ಸುತ್ತೆ. ಇರ್ಲಿ ಬಿಡಿ, ನನ್ನಿಂದ ನೀವೆಲ್ಲ ಯಾವ ಬೇಜಾರು ಮಾಡ್ಕೊಳ್ತೀರಾ? ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅತ್ತೆ. ಪಾಪ ಗಂಗಾ ಎಷ್ಟು ಕಷ್ಟದಿಂದ ಬಂದಿದ್ದಾಳೆ ಅಂತ ನಿಮಗೆಲ್ಲ ಏನು ಗೊತ್ತು? ಅವರಮ್ಮ ಎಲ್ಲ ಏನು ಮಾಡಕ್ಕೆ ಹೊರಟಿದ್ರು ಅಂತ ನಿಮ್ಗೆ ಗೊತ್ತಿಲ್ಲ ನೋಡ್ರಿ. ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ನೀವು. ಅಯ್ಯೋ ಸರಿ ಬಿಡೋ ರಾಜು, ನಾನೇ ಹೇಳಿಲ್ವಾ ನಾನು ಮಾತಾಡಿದ್ದೆಲ್ಲ ತಪ್ಪು ಬಿಡ್ರಿ ಅಂತ. ಮತ್ತೆ ನಿನ್ನ ಹೆಂಡತಿ ಪರನ ವಹಿಸ್ಕೊಂಡು ಮಾತಾಡಕ್ಕೆ ಬರಬೇಡ. ನನಗೆ ಏನು ಹೇಳ್ಬೇಡ, ನಾನೇನು ಕೇಳಲ್ಲ. ನಂದೇ ತಪ್ಪು ಅಂತ ಹೇಳಿದ್ರಲ್ಲ ನೀವೆಲ್ಲ ಸೇರ್ಕೊಂಡು. ಸುಮ್ಮನೆ ನಾನೇನು ಮಾತಾಡಲ್ಲ. ನೀನು ಮುಂದಕ್ಕೆ ನೋಡ್ಕೊಂಡು ಗಾಡಿ ಓಡಿಸೋ ರಾಜು. ಸುಮ್ಮನೆ ಈಗ ಯಾರು ಏನು ಮಾತಾಡಬೇಡಿ.